ಮುಗಿಯದು ಮುತ್ತಿನ ಹಾರದ ಕವನ. ಇದು ಭಾರತದ ಇತಿಹಾಸ. ಕನ್ನಡದ ನಾಡನ್ನು ಆಳಿದ, ದಕ್ಷಿಣ ಭಾರತವನ್ನು ಆಳಿದ ಚಾಲುಕ್ಯ ವಂಶದ ಕಲೆ, ಸಂಸ್ಕೃತಿ, ಹೀಗೆ ನಾನಾ ಪ್ರಾಕಾರಗಳಲ್ಲಿ ಕಲೆಯನ್ನು ಉಳಿಸಿ ಬೆಳೆಸಿ ಹೋದಂತಹ ಮಹನೀಯರ ಇತಿಹಾಸದ ಪುಟಗಳನ್ನು ಎಷ್ಟು ಹೇಳಿದ್ರೂ ಸಾಕಾಗ್ತಾ ಇಲ್ಲ. ಇದು ಮುಗಿಯದ ಮುತ್ತಿನ ಹಾರದ ಕವನ. ಚಾಲುಕ್ಯರು ಕನ್ನಡ ನಾಡಿನ ಪರಂಪರೆಗೆ, ಕನ್ನಡ ನಾಡಿನ ಶಿಲ್ಪಕಲೆಗೆ ತನ್ನದೇ ಆದಂಥ ವೈಭವೀಯುತವಾಗಿರ್ತಕ್ಕಂಥ ಒಂದು ಇತಿಹಾಸವನ್ನು ಸೃಷ್ಟಿಗೆ ಹೋಗಿದಂತಹ ಒಂದು ರಸಗಳಿಗೆ ಪ್ರಾಯಶಃ ಚಾಲುಕ್ಯರು ಬಂದಿಲ್ಲ ಅಂದಿದ್ರೆ ಈ ಕನ್ನಡ ಮತ್ತು ಭಾರತ ಹಾಗೂ ದಕ್ಷಿಣ ಭಾರತದಲ್ಲಿ ಈ ಕಲೆ, ಸಂಸ್ಕೃತಿ, ಶಿಲ್ಪಕಲೆ, ಹೀಗೆ ನೃತ್ಯ ಪ್ರಾಕಾರಗಳು, ಈ ದೇವಾಲಯಗಳ ಮುಖಾಂತರವಾಗಿ ಇಡೀ ಆ ಕಾಲಘಟ್ಟದ ಇತಿಹಾಸವನ್ನು ಹೇಳ ಹೊರಟಿದೆಯಲ್ಲ, ನಿಜಕ್ಕೂ ನಾವುಗಳು ಧನ್ಯ. ಈ ಕನ್ನಡದ ನೆಲದಲ್ಲಿ ನಾವೆಲ್ಲ ಹುಟ್ಟಿದ್ವಲ್ಲ, ಅವರ ಒಂದು ಡೈನೆಸ್ಟಿ ಅಥವಾ ಅವರ ಒಂದು ಯುಗ ಅಂತ್ಯದ ನಂತರದಲ್ಲಿ, ಅದು 1400 ವರ್ಷಗಳ ನಂತರದಲ್ಲಿ ನಾವೆಲ್ಲ ಇದ್ದೀವಲ್ಲ, ನಮ್ಮ ಭಾಗ್ಯ. ಆ ಎಲ್ಲ ಕುರುಹುಗಳು, ಚಾಲುಕ್ಯರ ಕುರುಹುಗಳು ಎಲ್ಲ ಕಡೆ ಎದ್ದು ಕಾಣುತ್ತೆ. ಶಿಲ್ಪಕಲೆ ಆ ಕಾಲದಲ್ಲಿ ಪ್ರಾಯಶಃ ನನಗನ್ಸುತ್ತೆ, ಇವತ್ತಾದರೂ ಮೆಷನರಿಗಳಿದೆ, ಆಮೇಲೆ ಒಂದು ಶಿಲ್ಪಕಲೆನ ಕಟ್ ಮಾಡಲಿಕ್ಕೆ ಎಲ್ಲವೂ ಇದೆ. ಆಗ ತಾನೇ ಒಂದು ಯುಗ ಹೊಸದಾಗಿ ಆರಂಭವಾದಂಥ ದಿನಗಳು. ಆ ವಿದ್ಯಮಾನದಲ್ಲಿ ಇಂತಹ ಬಂಡೆ ಕಲ್ಲುಗಳನ್ನು ಕೊರೆದು ಯಾವುದನ್ನು ಕಟ್ ಮಾಡಿದ್ರು, ಹೇಗೆ ಕಟ್ ಮಾಡಿದ್ದಾರೆ, ಈ ಶಿಲ್ಪಕಲೆಯನ್ನು ಹೇಗೆಲ್ಲ ಇವರು ವರ್ಣನೆಯನ್ನು ಮಾಡಿದ್ದಾರೆ, ಇಡೀ ದೇವತೆಗಳನ್ನು, ನೃತ್ಯದ ಭಂಗಿಗಳನ್ನು ನಾನಾ ಪ್ರಕಾರಗಳಲ್ಲಿ ಹೇಗೆ ಬೇಲೂರು, ಹಳೇಬೀಡು, ಬೇರೆ ಬೇರೆ ಭಾಗಗಳಲ್ಲಿ ಇದ್ದ ಅಜಂತ, ಎಲ್ಲೋರ, ಈ ಸಮಕಾಲೀನಲ್ಲಿ ಹಾಗೆ ಹೋದಂಥ ಇತಿಹಾಸ ಇವತ್ತು ಹಲವಾರು ಇತಿಹಾಸವನ್ನು ಹೇಳುತ್ತೆ. ಅದಾದ ಮೇಲೆ ಎಷ್ಟು ಮಳೆ ಆಗಿದೆ, ಎಷ್ಟೊಂದು ರಾಜ ಮಹಾರಾಜರು ಬಂದಿದ್ದಾರೆ. ಆದರೆ ನನಗೆ ಬೇಜಾರಾಗೋದು, ಇಂಥ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಇತಿಹಾಸದ ಮಗ್ಗುಲಲ್ಲಿ ಉಳಿದಿರ್ತಕ್ಕಂಥದ್ದನ್ನು, ಇತಿಹಾಸವನ್ನು ಹಾಳು ಮಾಡಿದ್ರಲ್ಲ ಅವತ್ತಿನ ಒಂದು 500-600 ವರ್ಷಗಳ ಹಿಂದೆ ಇಡೀ ಕಲ್ಲನ್ನು ಕೊರೆದು ಹಾಳು ಮಾಡಿದಲ್ಲ, ಅದು ಹೊಟ್ಟೆ ಹೋಗಿದೆ ನನಗೆ. ನಿಜಕ್ಕೂ ಹೆಮ್ಮೆಯ ವಿಚಾರ. ನಮ್ಮ ನಾಡು, ನಮ್ಮ ಹೆಮ್ಮೆ, ನಮ್ಮ ನಾಡಿನ ಪ್ರತೀಕ ಒಂದು ಶಿಲ್ಪಕಲೆ. ಈ ರಾಜ ಮಹಾರಾಜರುಗಳು ಆಳ್ವಿಕೆ ಮಾಡಿ ಇಂಥ ಒಂದು ಪರಂಪರೆಯನ್ನು ಬಿಟ್ಟು ಹೋದ್ರಲ್ಲ, ನಿಜಕ್ಕೂ ನಾವು ಧನ್ಯ. ಐಹೊಳೆ ಮತ್ತು ಪಟ್ಟದಕಲ್ಲು ಭಾರತೀಯ ಶಿಲ್ಪಕಲೆಯ ತೊಟ್ಟಿಲು ಮತ್ತು ಚಾಲುಕ್ಯರ ವಾಸ್ತುಶಿಲ್ಪದ ಪ್ರಮುಖ ಕೇಂದ್ರಗಳಾಗಿವೆ. ಬಾದಾಮಿ ಚಾಲುಕ್ಯರು 6ರಿಂದ 8ನೇ ಶತಮಾನದವರೆಗೆ ಮಲಪ್ರಭಾ ನದಿ ಕಣಿವೆಯಲ್ಲಿ ದೇವಾಲಯ ನಿರ್ಮಾಣದ ಅದ್ಭುತ ಪ್ರಯೋಗಗಳನ್ನು ನಡೆಸಿದ ಅದಮ್ಯ ರಾಜವಂಶಸ್ಥರು. ಪಟ್ಟದಕಲ್ಲು ಚಾಲುಕ್ಯರ ರಾಜಮನೆತನದ ಪಟ್ಟಾಭಿಷೇಕ ನಡೆಯುತ್ತಿದ್ದ ಸ್ಥಳ. ಕೇಳಿಸುವೆ ಕಲ್ಲು ಕಲ್ಲಿನಲ್ಲೂ ಕನ್ನಡ ನುಡಿ, ಸಿರಿಗನ್ನಡ ನುಡಿ. ಇದು ನಮ್ಮ ಕನ್ನಡದ ವಾಣಿ. ಪ್ರಾಯಶಃ ನಿಮಗೆಲ್ಲ ಗೊತ್ತು, ಕನ್ನಡದ ಶಿಲಾಶಾಸನಗಳು ಕನ್ನಡದ ಇತಿಹಾಸದ ಮಗ್ಗುಲಲ್ಲಿ ತನ್ನ ಇತಿಹಾಸದ ಪರಂಪರೆಯನ್ನು ತೆರೆದುಕೊಳ್ತಕ್ಕಂಥದ್ದೇ ಈ ಭಾಗಗಳಲ್ಲಿ. ಚಾಲುಕ್ಯರ ಎಂದು ಯಾರು ಮರೆಯಲಾಗದಂಥ ಸುದೈವದ ಕನ್ನಡದ ನೆಲದ ಶಿಲ್ಪಕಲೆ, ಸಾಹಿತ್ಯ, ಹೀಗೆ ನಾನಾ ಪ್ರಾಕಾರಗಳಲ್ಲಿ ಕನ್ನಡದ ಸಿರಿ ಸಂಪತ್ತನ್ನು ಈ ನಾಡಿಗೆ, ಈ ದೇಶಕ್ಕೆ ಪರಿಚಯಿಸಿದ ಹೆಮ್ಮೆಯ ಹೆಗ್ಗಳಿಕೆಯ ಇತಿಹಾಸ ಪುಟದಲ್ಲಿ ಪುರಾತತ್ವ ಇಲಾಖೆಗೆ ಏನಾದರೂ ಇತಿಹಾಸವನ್ನು, ಶಿಲ್ಪಕಲೆಯನ್ನು ಸದಾಕಾಲದಲ್ಲಿ ಕೊಡುತ್ತೆ ಅಂದರೆ ಈ ಕನ್ನಡ ನೆಲದಲ್ಲಿ ಮೊದಲು ಚಾಲುಕ್ಯರು ಕಾಣ್ತಾರೆ. ಅಂಥ ಚಾಲುಕ್ಯರ ಈ ಒಂದು ಶಿಲ್ಪಕಲೆ ಯಾವಾಗಲೂ ಪ್ರವಾಸಿಗನನ್ನು ಕೈಬೀಸಿ ಕರೆಯುತ್ತೆ. ಇಂಥ ಪ್ರವಾಸಿ ತಾಣದಲ್ಲಿ ನಾವು ಕೂಡ ಇದ್ದೀವಿ. ಮತ್ತೆ ಇವರೆಲ್ಲರೂ ದೈವ ಸಂಭೂತರೇ ಇರಬೇಕು. ಈ ಶಿಲ್ಪಕಲೆಯನ್ನು ಮಾಡಿರ್ತಕ್ಕಂಥದ್ದು ಅಗಾಧವಾದ ಬೆಟ್ಟಗಳನ್ನ ಕಡಿದು ಇಂಥ ಒಂದು ಶಿಲ್ಪಕಲೆಯನ್ನು ಮಾಡಿರ್ತಕ್ಕಂಥದ್ದು ಭಾರತದ ಪರಂಪರೆಗೆ ಆ ರಾಜ ಮಹಾರಾಜರು ನೀಡಿರ್ತಕ್ಕಂಥದ್ದು ಒಂದು ದೊಡ್ಡ ನಮಸ್ಕಾರ, ಹ್ಯಾಂಡ್ಸ್ ಆಫ್ ಹೇಳಬೇಕು ಅವರಿಗೆ. ಯಾಕೆ ಗೊತ್ತಾ, ನಾವೆಲ್ಲರೂ ಇದನ್ನು ನೋಡಿ ಖುಷಿ ಪಡ್ತಾ ಇದ್ದೀವಿ. ಇಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಲೆಯನ್ನು ಈ ನಾಡಿಗೆ, ಈ ದೇಶಕ್ಕೆ, ಈ ವಿಶ್ವಕ್ಕೆ ಕೊಟ್ಟಂಥ ಮಹಾನ್ ಪ್ರತಸ್ಮರಣೀಯರು. ದಕ್ಷಿಣ ಭಾರತದಲ್ಲಿ ಚಾಲುಕ್ಯರ ಕಲೆ, ಸಾಹಿತ್ಯ ಮತ್ತು ಕನ್ನಡದ ಕೊಡುಗೆ ಅಪಾರ. ಇದಕ್ಕೆ ಸಾಕ್ಷಿ ಕಪ್ಪೆ ಅರಭಟ್ಟನ ಶಾಸನ. 8ರಿಂದ 12ನೇ ಶತಮಾನದವರೆಗೂ 125ಕ್ಕೂ ಹೆಚ್ಚು ದೇವಾಲಯಗಳು ನಿರ್ಮಾಣವಾದವು. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಶಿವ ದೇವಾಲಯ. ಇಡೀ ಈ
ಈ ಸುತ್ತಮುತ್ತದ ಪ್ರಾಂಗಣದಲ್ಲಿ ಹಲವಾರು ದೇವಾಲಯಗಳನ್ನು ನಾವು ನೋಡ್ತೇವೆ. ಪ್ರಾಯಶಃ ಚಾಲುಕ್ಯರು ಈ ಕನ್ನಡ ನಾಡಿಗೆ, ಭಾರತದ ಭೂಮಿಗೆ, ಸನಾತನ ಪರಂಪರೆಗೆ ದೇವಾಲಯಗಳ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರಲ್ಲ, ಎಂದೂ ಯಾರು ಮರೆಯಲಾಗದಂತಹ ಸುದೈವದ ಸುದಿನಗಳು. ಅಂತಹ ಒಂದು ಸುಂದರವಾಗಿರ್ತಕ್ಕಂಥ ದೇವಾಲಯಗಳ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು, ಕೆರೆ ಕಟ್ಟೆಗಳನ್ನು ಕಟ್ಟತಕ್ಕಂಥದ್ದು, ಕಲ್ಯಾಣಿಗಳನ್ನು ಕಟ್ಟತಕ್ಕಂಥದ್ದು ಆ ಕಾಲದಿಂದಲೂ ಸರ್ವೇ ಸಾಮಾನ್ಯವಾಗಿ ಬಂದಂಥದ್ದು. ಇವತ್ತು ನಾವೆಲ್ಲರೂ ಇಂಥ ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಐತಿಹಾಸಿಕ ರಾಜ ಮನೆತನಗಳು ಹೇಗೆಲ್ಲ ಕನ್ನಡವನ್ನು, ಕರ್ನಾಟಕವನ್ನು ಕಾಪಾಡಿದ್ದಾರೆ, ನಮ್ಮ ಕಲೆಯನ್ನು, ಸಂಪ್ರದಾಯವನ್ನು, ಶಿಲ್ಪಕಲೆಯನ್ನು ಹೇಗೆಲ್ಲ ಈ ನಾಡಿಗೆ ಅರ್ಪಣೆ ಮಾಡಿದ್ದಾರೆ ಅದಕ್ಕೆ ಇವೆಲ್ಲವೂ ಸಾಕ್ಷಿಯಾಗಿ ಕಾಣ್ತದೆ ವೀಕ್ಷಕರೇ. ಹಾಗಾಗಿ ನೀವು ಕೂಡ ಒಂದೊಮ್ಮೆ ಈ ಪಟ್ಟದಕಲ್ಲಿಗೆ ಬರಬೇಕು. ಇಮ್ಮಡಿ ಪುಲಕೇಶಿ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬರಾಗಿ ಉತ್ತರದಲ್ಲಿ ಹರ್ಷವರ್ಧನನನ್ನು ಸೋಲಿಸಿ ಪರಮೇಶ್ವರ ಎಂಬ ಬಿರುದನ್ನು ಪಡೆದಂಥವರು. ಚಾಲುಕ್ಯರ ಪ್ರಮುಖ ರಾಜ್ಯರಲ್ಲಿ ಇಮ್ಮಡಿ ಪುಲಕೇಶಿ ಮೊದಲಿಗರು. ದಕ್ಷಿಣದಿಂದ ಉತ್ತರದವರೆಗೂ ಕೀರ್ತಿ ಪತಾಕೆಯನ್ನು, ವಿಜಯ ಪತಾಕೆಯನ್ನಾರಿಸಿದ ಹೆಮ್ಮೆಯ ರಾಜವಂಶಸ್ಥರಲ್ಲಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿ ಮೊದಲಿಗರು. ಮೊದಲನೆಯ ಪುಲಕೇಶಿ ಕ್ರಿಸ್ತ ಶಕ 547ರಲ್ಲಿ ರಾಜಧಾನಿಯನ್ನಾಗಿ ವಾತಾಪಿಯಾಗಿತ್ತು. ಈಗ ಅದು ಬಾದಾಮಿಯಾಗಿದೆ. ಒಂದನೆಯ ಕೀರ್ತಿವರ್ಮನ್ ಮತ್ತು ಮಂಗಳೇಶ್ ಸಾಮ್ರಾಜ್ಯ ವಿಸ್ತರಣೆ ಮತ್ತು ಸುಂದರ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದರು. ಎಲ್ಲ ದೇವಾಲಯಗಳು, ಕೆತ್ತನೆಗಳು ಚಾಲುಕ್ಯ ಶೈಲಿಯ ವ್ಯಸರ ಶೈಲಿಯಲ್ಲಿ ನಿರ್ಮಾಣಗೊಂಡಿವೆ. 8ರಿಂದ 12ನೆಯ ಶತಮಾನದವರೆಗೂ 125ಕ್ಕೂ ಅಧಿಕ ದೇವಾಲಯಗಳು ನಿರ್ಮಾಣಗೊಂಡವು. ಕಲ್ಲುಗಳನ್ನು, ಬಂಡೆಗಳನ್ನು ಕೊರೆದು ಶಿಲಾಶಾಸನಗಳನ್ನು, ಶಿಲ್ಪಕಲೆಯನ್ನು ಕೆತ್ತಿದ ಅದಮ್ಯ ರಾಜವಂಶಸ್ಥರಲ್ಲಿ ಚಾಲುಕ್ಯರು ಕಲೆ, ಸಾಹಿತ್ಯ ಮತ್ತು ಕನ್ನಡ ಭಾಷೆಗೆ ಹಿಡಿದ ಕನ್ನಡಿಯೇ ಆಗಿದ್ದಾರೆ. ಸಾವಿರಾರು ವರ್ಷಗಳ ದೇವಾಲಯ ಇಂದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ರೂಪುಗೊಂಡಿದೆ. ವಿಶ್ವ ಗುರುತಿಸಿದ ಪ್ರವಾಸಿ ತಾಣವಾಗಿದೆ. ಅಲ್ಲಿರುವಂತಹ ಗೌಡರ ಗುಡಿ, ಚಕ್ರಗುಡಿ, ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ಸಂಕೀರ್ಣ, ಸಂಗಮೇಶ್ವರ ದೇವಾಲಯ ಕೈಬೀಸಿ ಕರೆಯುತ್ತದೆ. ಶಿವನ ನಾಟ್ಯ ಭಂಗಿ ಎಲ್ಲರನ್ನೂ ಮನಸೂರೆಗೊಳಿಸುತ್ತದೆ. ಹಿಂದೂ ಮತ್ತು ಜೈನ ಪರಂಪರೆಯಲ್ಲಿ 100 ದೇವಾಲಯಗಳು ಅಂದಿನ ಕಾಲದಲ್ಲಿ ನಿರ್ಮಾಣಗೊಂಡವು. ಉತ್ತರ ಭಾರತದ ನಾಗರ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಗಳ ಮಿಶ್ರಣವನ್ನು ಇಲ್ಲಿ ಕಾಣಬಹುದು. ಇಲ್ಲಿ ಒಟ್ಟು 9 ಹಿಂದೂ ದೇವಾಲಯಗಳು ಮತ್ತು 1 ಜೈನ ಬಸದಿ ಇವೆ. 2ನೇ ವಿಕ್ರಮಾದಿತ್ಯನು ಪಲ್ಲವರ ಮೇಲೆ ಗೆದ್ದ ನೆನಪಿಗಾಗಿ ರಾಣಿ ಲೋಕಮಹಾದೇವಿಯು ನಿರ್ಮಿಸಿದ ವಿರೂಪಾಕ್ಷ ದೇವಾಲಯವು ಇಲ್ಲಿನ ಅತ್ಯಂತ ಪ್ರಸಿದ್ಧ ಸುಂದರವಾದ ದೇವಾಲಯವಾಗಿದೆ. ಈ ಸ್ಮಾರಕಗಳ ಸಮೂಹಕ್ಕೆ 1989ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಮಾನ್ಯತೆ ದೊರೆಯಿತು. ಐಹೊಳೆ ಶಾಸನವು ಬಾಗಲಕೋಟೆ ಜಿಲ್ಲೆಯ ಐಹೊಳೆಯಲ್ಲಿರುವ ಮೇಗುತಿ ಜೈನ ದೇವಾಲಯದ ಮೇಲಿದೆ. ಸಂಸ್ಕೃತದಲ್ಲಿ ಈ ಶಾಸನವನ್ನು ಚಾಲುಕ್ಯ ದೊರೆ ಇಮ್ಮಡಿ ಪುಲಕೇಶಿಯ ಆಸ್ಥಾನ ಕವಿ ರವಿಕೀರ್ತಿ ರಚಿಸಿದ್ದಾರೆ. ಇದು ಚಾಲುಕ್ಯರ ಇತಿಹಾಸ, ಇಮ್ಮಡಿ ಪುಲಕೇಶಿಯ ದಿಗ್ವಿಜಯಗಳು ಮತ್ತು ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನನನ್ನು ಸೋಲಿಸಿದ ಇತಿಹಾಸದ ಘಟನೆಗಳನ್ನು ತಿಳಿಸುತ್ತದೆ. ಇವುಗಳು ಕೇವಲ ಬರೀ ಶಾಸನಗಳಲ್ಲ, ಅದು ಅಂದಿನ ಕಾಲಘಟ್ಟದಲ್ಲಿ ನಡೆದು ಹೋದಂತಹ 100 ಕಥನಾವಳಿಗಳನ್ನು ಹೇಳ ಹೊರಡುತ್ತವೆ. ಇತಿಹಾಸದ ಪುಟದ ಮಗ್ಗುಲಲ್ಲಿ 100 ಕಥೆಗಳನ್ನು ಬಿತ್ತರಿಸುವಂತಹ ವಾಹಿನಿ. ಕದಂಬರು, ಗಂಗರು, ಮೌಖರಿಯರು ಮತ್ತು ಲಾಟರನನ್ನು ಸೋಲಿಸಿದ ವೀರಗಾಥೆ ಇಲ್ಲಿದೆ. ಪಲ್ಲವರ ರಾಜ ಮಹೇಂದ್ರ ವರ್ಮನೊಂದಿಗಿನ ಯುದ್ಧವನ್ನು ಉಲ್ಲೇಖಿಸುತ್ತದೆ. ಕವಿ ರವಿಕೀರ್ತಿ ತನ್ನನ್ನು ತಾನು ಕಾಳಿದಾಸ ಮತ್ತು ಭರವಿ ಮುಂತಾದ ಮಹಾಕವಿಗಳಿಗೆ ಹೋಲಿಸಿಕೊಂಡಿದ್ದಾನೆ. ಇದು ಸಂಸ್ಕೃತ ಸಾಹಿತ್ಯದ ಇತಿಹಾಸವನ್ನು ಅಧ್ಯಯನ ಮಾಡಲು ಪ್ರಮುಖ ಆಕಾರವಾಗಿದೆ. ಇಮ್ಮಡಿ ಪುಲಕೇಶಿಯು ಮೇಗುತಿಯಲ್ಲಿ ನಿರ್ಮಿಸಿದ ಜಿನೇಂದ್ರ ದೇವಾಲಯ ಮತ್ತು ಅದರ ನಿರ್ವಹಣೆಗಾಗಿ 6 ಗ್ರಾಮಗಳನ್ನು ದಾನವಾಗಿ ನೀಡಿದ ವಿವರ
ಈ ಒಂದು ಶಾಸನಗಳಲ್ಲಿ ಲಭ್ಯವಿದೆ. ಪಟ್ಟದಕಲ್ಲಿನ ಸುತ್ತಮುತ್ತ ದೊರಕಿರುವ 30ಕ್ಕೂ ಹೆಚ್ಚು ಶಾಸನಗಳು ಇವು ಕ್ರಿಸ್ತ ಶಕ 7 ಮತ್ತು 8ನೇ ಶತಮಾನದ ಬಾದಾಮಿಯ ಚಾಲುಕ್ಯರ ಇತಿಹಾಸವನ್ನ ಸಾರಿ ಸಾರಿ ಹೇಳುತ್ತಿವೆ. ವಿರೂಪಾಕ್ಷ ದೇವಾಲಯದ ಮುಂದಿನ ಕಂಬದ ಮೇಲಿದೆ ಕನ್ನಡದ ಭಾಷೆಯ ಲಿಪಿ. ಅದು ಪಟ್ಟದಕಲ್ಲಿನ ಅತ್ಯಂತ ಪ್ರಸಿದ್ಧವಾದ ಶಾಸನ. ಚಾಲುಕ್ಯರ ದೊರೆ 2ನೇ ವಿಕ್ರಮಾದಿತ್ಯನು ಕಂಚಿಯ ಪಲ್ಲವರ ಮೇಲೆ ಗೆಲುವು ಸಾಧಿಸಿದ ವಿಷಯವನ್ನು ಇದು ಪ್ರಸ್ತಾಪಿಸುತ್ತದೆ. ಇಲ್ಲಿನ ಕೆಲವು ಶಾಸನಗಳು ಕೇವಲ ರಾಜರ ಇತಿಹಾಸವಲ್ಲದೆ ಧಾರ್ಮಿಕ ಆಚರಣೆಗಳು ಮತ್ತು ದೇವಾಲಯದ ದಾನಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡುತ್ತವೆ. ಅಂದಿನ ತಲೆಮಾರಿನ ಅಂದಿನ ರಾಜ ಮಹಾರಾಜರುಗಳು ಕಲೆಗೆ, ಸಂಸ್ಕೃತಿಗೆ ಮತ್ತು ಭಾಷೆಗೆ ಅಲ್ಲದೆ ಆ ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ ಹೇಗೆಲ್ಲ ಕಾರ್ಯನಿರ್ವಹಿಸುತ್ತಿದ್ದರು ಎಂಬುದನ್ನು ಆ ಎಲ್ಲ ಶಾಸನಗಳು ತಿಳಿ ಹೇಳುತ್ತವೆ. ಪ್ರತಿಯೊಂದು ಕಲ್ಲಿನ ಮೇಲೂ ಕೆತ್ತನೆಯಾಗಿರುವಂತಹ ಶಿಲ್ಪಗಳು ನೂರಾರು ಕಥೆಗಳನ್ನು ಹೇಳ ಹೊರಡುತ್ತವೆ. ಪ್ರತಿಯೊಂದು ದೇವಾಲಯ, ಪ್ರತಿಯೊಂದು ಶಿಲ್ಪಕಲೆ ಮತ್ತು ಅಲ್ಲಿರುವಂತಹ ಶಾಸನಗಳು ಅಂದಿನ ಕಾಲಘಟ್ಟದಲ್ಲಿ ರಾಜ ಮಹಾರಾಜರುಗಳು ಶಿಲ್ಪಕಲೆಗೆ ಆಗಲಿ, ಸಾಮಾನ್ಯ ಜನರ ಅಭಿವೃದ್ಧಿಗಾಗಲಿ ಮತ್ತು ಕೆರೆ ಕಟ್ಟೆಗಳು, ಕಲ್ಯಾಣಿಗಳನ್ನು ನಿರ್ಮಿಸುವಂಥ ಕಾರ್ಯಗಳನ್ನು ಹೇಗೆಲ್ಲ ಮಾಡುತ್ತಿದ್ದರು ಎಂಬುದನ್ನು ಸಾರಿ ಸಾರಿ ಹೇಳುತ್ತದೆ. ಶತಶತಮಾನಗಳು ಉರುಳಿದರೇನು ಗತಕಾಲವಲ್ಲವೇ? ಆ ಕಾಲಘಟ್ಟದ ವಿಜಯನಗರ ಸಾಮ್ರಾಜ್ಯ, ಮೈಸೂರು ಅರಸರು, ಕದಂಬರು, ಚಾಲುಕ್ಯರು, ಗಂಗರು ಹಾಗೂ ಕಲ್ಯಾಣಿ ಚಾಲುಕ್ಯರು ಹೇಗೆಲ್ಲ ಈ ರಾಜ್ಯವನ್ನ, ಈ ದೇಶವನ್ನ ಸುಭಿಕ್ಷೆಯಾಗಿ ನೋಡಿಕೊಂಡಿದ್ದಾರೆ ಎಂಬುದಕ್ಕೆ ಈ ಎಲ್ಲ ಕುರುಹುಗಳೇ ಸಾಕ್ಷಿಯಾಗಿ ನಿಂತಿವೆ. ಪ್ರೀತಿಯ ವೀಕ್ಷಕರಲ್ಲೊಂದು ಮನವಿ. ಆಯಾ ಭಾಗಗಳಿಗೆ ಹೋದಾಗ ಅಲ್ಲಿ ಕಾಣಸಿಗುವ ಈ ಐತಿಹಾಸಿಕ ಸ್ಥಳಗಳು ನಮ್ಮ ನಾಡಿನ ಭವಿಷ್ಯ ಮತ್ತು ನಮಗಾಗಿ ಆ ರಾಜ ಮಹಾರಾಜರು ಬಿಟ್ಟು ಹೋದಂತಹ ಸಮಗ್ರ ಆಸ್ತಿ. ಅವುಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ವಿಶ್ವ ಪಾರಂಪರಿಕ ಆ ಸ್ಥಳಗಳನ್ನು ಕೆಲವರು ಹೇಗೆಲ್ಲ ಹಾಳುಗೆಡುತ್ತಿದ್ದಾರೆ ಎಂಬುದಕ್ಕೆ ಐಹೊಳೆಯ ಸಾಕಷ್ಟು ದೇವಾಲಯಗಳೇ ಸಾಕ್ಷಿ. ದೇವಾಲಯಗಳ ತೊಟ್ಟಿಲು ಪಟ್ಟದಕಲ್ಲು ಐಹೊಳೆ ಕೈ ಬೀಸಿ ಕರೆಯುತ್ತಿದೆ. ನೀವು ಒಂದೊಮ್ಮೆ ಭೇಟಿ ಕೊಡಿ ಈ ಸುಂದರ ತಾಣಕ್ಕೆ. ಇದನ್ನ ನೋಡ್ಲಿಕ್ಕೆ ಬೇರೆ ಬೇರೆ ಭಾಗಗಳಿಂದ ಪ್ರವಾಸಿಗರು ಬಂದಿದ್ದಾರೆ. ಅವರ ಒಂದು ಫೀಲಿಂಗ್ಸ್ ನ ಕೇಳೋಣ. ಸರ್, ಹೌ ಇಸ್ ಯುವರ್ ಫೀಲಿಂಗ್ ಸರ್? Excellent. I'm from Hyderabad. This is really the first time in my life ever coming here. I really feel blessed and I feel very proud about our Indian heritage and culture. Yes. Really, really nice place. I also spread this word and ask my friends to come and visit us. Thank you. How is that culture and sculptures, this or all? It's very, very hard to actually do it, and from 1400 years ago, it's still preserved. It only shows the power of the architecture and the power of our heritage and the kings and how they actually encourage the art, right? This really shows that rich history and rich culture. ಈಸ್ ಫ್ರಮ್ ಮಹಾರಾಷ್ಟ್ರ. ಸೊ ನೋಡಿ, ಇವರು ಮಹಾರಾಷ್ಟ್ರದಿಂದ ಬಂದು ಈ ಒಂದು ನಮ್ಮ ಕಲೆ, ನಾನು ಮೊನ್ನೆ ಕೂಡ ಅಜಂತಾ ಎಲ್ಲರೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ದ ಸೇಮ್ ಮೊಬೈಲ್ ಕ್ಯಾಪ್ಚರ್ ದಟ್ ಆಲ್ ಪಿಕ್ಚರ್ಸ್ ಇನ್ ಅಜಂತಾ ಅಂಡ್ ಎಲ್ಲೋರ. And sir, how is it that same sculptures and that all stone monuments, how is your feeling, sir? It is absolutely fantastic, and the work done is just fabulous. Especially the Nandi outside the granite Nandi. It is just mind blowing, and altogether a classic sculptures, must say. This is 9th century Chalukya period. Yes. ಥ್ಯಾಂಕ್ ಯು. ಇವರು ನಮ್ಮ ಪ್ರವಾಸಿಗರು, ಅವರ ಅನುಭವ ಮತ್ತು ಈ ಒಂದು ನಮ್ಮ ಕಲೆಯನ್ನ ಹಂಚಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ. ಇಂಥ ಸೋಜಿಗದ ಕರುನಾಡು, ಕಲೆಗಳ ಬೀಡು ಎಂತೆಲ್ಲ ಕರೆಸಿಕೊಳ್ಳುವ ಈ ನೆಲ ಇದೆಯಲ್ಲ, ಪುಣ್ಯಭೂಮಿ ಧನ್ಯೋಸ್ಮಿ. ಕಣ್ಣು ಆಯಿಸಿದ ಕಡೆಯೆಲ್ಲ ಕಲೆ ಕಾಣುತ್ತದೆ, ಎದ್ದು ಕಾಣುತ್ತದೆ, ಕೈ ಬೀಸಿ ಕರೆಸಿಕೊಳ್ಳುತ್ತದೆ. ಅದು ಕೆಂಪು ಮಿಶ್ರಿತ ಬಾದಾಮಿಯ ಕಲ್ಲುಗಳು. ಬೆಂಗಳೂರಿನಿಂದ 450 ಕಿಲೋಮೀಟರ್ ಅಂತರ, ಬಾಗಲಕೋಟೆ ನವನಗರದಿಂದ 50 ಕಿಲೋಮೀಟರ್ ಅಂತರ, ಹಾಗೆಯೇ ಬಾದಾಮಿ ಬನಶಂಕರಿಯಿಂದ 25 ಕಿಲೋಮೀಟರ್ ಅಂತರ. ಆತಾಪಿಯ ವೈಭೋಗ ನೋಡಲು, ಹಾಗೆಯೇ ಇಮ್ಮಡಿ ಪುಲಕೇಶಿ ಪ್ರಭುಗಳು ಹೆಜ್ಜೆ ಇಟ್ಟ
ಪುಣ್ಯ ಸ್ಥಳಗಳನ್ನು ನೋಡಬನ್ನಿ. ಮತ್ತಷ್ಟು ಐತಿಹಾಸಿಕ ಸ್ಥಳಗಳ ಸುದ್ದಿಯನ್ನು ಸದಾ ಕಾಲದಲ್ಲಿ ಕೊಡ್ತಾ ಇರುತ್ತೆ ಬೆಳ್ಳಿ ಚುಕ್ಕಿ ವಾಯ್ಸ್ ಯೂಟ್ಯೂಬ್ ಚಾನೆಲ್. ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಪ್ರೀತಿಯ ಬೆಳ್ಳಿ ಚುಕ್ಕಿ ವೀರೇಂದ್ರ. ನೋಡಿ, ಅರಸಿ, ಹಾರೈಸಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೆ ಅಂಗಳದ ಸುದ್ದಿವಾಹಿನಿ ಬೆಳ್ಳಿ ಚುಕ್ಕಿ ವಾಯ್ಸ್ ಸದಾ ನಿಮ್ಮೊಂದಿಗೆ.